ಹೀಗೆ ನಡೀತಿರ್ಬೇಕಾದ್ರೆ ಆ ದಿನ ದೀಪಾವಳಿಯಂದು ಉದ್ಯಾನವನದಲ್ಲಿ ಕೂತು ತನ್ನ ಒಳಗಿರುವಂತಹ ಆಂತರಿಕ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ ವಿಶ್ವಜಿತ. ಮನುಷ್ಯರ ಒಳಗಿರುವ 7 ಚಕ್ರದಿಂದ ಆ ಶಕ್ತಿ ದೊರೆಯುತ್ತೆ. ಸುದೀರ್ಘವಾದ ಧ್ಯಾನದ ನಂತರ ಕಣ್ಣನ್ನ ತೆರೆದ ವಿಶ್ವಜಿತ ಒಂದು ಹೊಳಪಿನೊಂದಿಗೆ ಹೊರಹೊಮ್ಮುತ್ತಾನೆ. ಆ ಬೆಳಕು ಒಂದು ನೇರವಾಗಿ ಬಂಡೆಗೆ ತಾಕಿದ ತಕ್ಷಣ ಅದು ಚೂರ್ಚೂರಾಗಿ ಹೋಗುತ್ತೆ. ಅಷ್ಟೇ. ಆನಂದದಿಂದ ಮುಳುಗಿ ಹೋದ ವಿಶ್ವಜಿತ್ ವೇಗವಾಗಿ ತನ್ನ ತಂದೆಯ ಹತ್ರ ಹೋಗ್ತಾನೆ. ಅಪ್ಪ, ನಾನು ಸಾಧಿಸ್ಬಿಟ್ಟೆ. ನಾನು ಮೊದಲನೇ ಚಕ್ರದಲ್ಲಿ ಮೂಲ ಆಧಾರ ಚಕ್ರನ ಜಾಗೃತಗೊಳಿಸ್ದೆ. ನನಗೆ ಗೊತ್ತು ವಿಶ್ವ, ನೀನು ಸಾಧಿಸ್ತೀಯ ಅಂತ. ಅದಕ್ಕೆ ನಿನಗೆ ಇದನ್ನ ಒಪ್ಸಿರೋದು ಎಂದು ಪುಟ್ಟ ಪುಸ್ತಕವನ್ನ ವಿಶ್ವಜಿತನಿಗೆ ಕೊಡ್ತಾನೆ ಸೂರ್ಯಶೇಖರ. ಅಷ್ಟೇ. ಅದನ್ನ ನೋಡಿ ಆಶ್ಚರ್ಯಕ್ಕೆ ಒಳಗಾಗ್ತಾನೆ ವಿಶ್ವಜಿತ. ವಿಶ್ವ, ಯಾವುದೇ ಕಾರಣಕ್ಕೂ ನೀನು ಈ ಪುಸ್ತಕನ ಕಳ್ಕೋಬಾರ್ದು. ಹಾಗೇನಾದ್ರೂ ನಡೆದ್ರೆ ನಿನ್ನಲ್ಲಿರೋ ಅಷ್ಟು ಶಕ್ತಿ ಕ್ಷೀಣಿಸುತ್ತೆ ಎಂದು ಏನು ಹೇಳಕ್ ಹೋದ ತಕ್ಷಣ ಸೂರ್ಯಶೇಖರ ಜೋರಾಗಿ ಕೆಮ್ಮೋದಕ್ಕೆ ಶುರು ಮಾಡ್ತಾನೆ. ಮರುಕ್ಷಣವೇ ಆ ಕೆಮ್ಮು ಇನ್ನು ಜೋರಾಗುತ್ತೆ. ಬಾಯಿಂದ ರಕ್ತ ಸುರಿಯೋದಕ್ಕೆ ಶುರುವಾಗುತ್ತೆ. ಅಷ್ಟೇ. ಅದನ್ನು ನೋಡಿದ ವಿಶ್ವಜಿತ ತಕ್ಷಣವೇ ವೈದ್ಯರನ್ನ ಕರೆಯೋದಕ್ಕೆ ಅಲ್ಲಿಂದ ಹೊರಟೋಗ್ತಾನೆ.